ಬೈಟು ಕಾಫಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನನ್ನ ಜೊತೆ ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳನ್ನು ಕರೆದ ದಲಿತ ಕವಿ, ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರೂ ಆಗಿರುವಂಥ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು ನನ್ನ ಜೊತೆ ಇದ್ದಾರೆ. ಹಾಗಾದರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸಂತೋಷ. ಸರ್, ಮೊದಲನೇದಾಗಿ ನಿಮ್ಗೆ ಕಾಫಿ ಇಷ್ಟ ಆಗತ್ತಾ? ಇಷ್ಟ ಆಗುತ್ತೆ, ಆದರೆ ಕಾಫಿ ಜೊತೆನೇ ನನಗೆ ಟೀ ಇನ್ನೂ ಇಷ್ಟ. ಟೀ ಇದ್ದರೆ ಒಂದು ಸ್ಫೂರ್ತಿನ ಬರೆಯೋದಕ್ಕೆ? ಖಂಡಿತ. ನಾನು ಚಿಕ್ಕಂದಿನಿಂದ ನಮ್ಮ ತಾಯಿ ಊರು ಮಂಚನಬೆಲೆ ಅಂತ, ಅಲ್ಲಿ ನಾನು ನನ್ನ ಬಾಲ್ಯವನ್ನು ಹೆಚ್ಚು ಕಳೆದು ಭಾಳ ಚಿಕ್ಕವನಾಗಿದ್ದಾಗ ಅಲ್ಲಿರ್ತಾಯಿದ್ದೆ. ಅಲ್ಲಿ ನಮ್ಮ ಅಜ್ಜನ ಮನೆಯಲ್ಲಿ ದೊಡ್ಡ ಕಪ್ನಲ್ಲಿ, ಹಿತ್ತಾಳೆ ಕಪ್ನಲ್ಲಿ ಟೀ ಕೊಡೋರು. ಅದು ತುಂಬಾ ಇರ್ತಾಯಿತ್ತು. ಅದು ಅದರಿಂದ ನನಗೆ ಪ್ರಾರಂಭ ಆಗಿ ಇವತ್ತಿನವರೆಗೂ ನನಗೆ ಟೀ ಬಗ್ಗೆ ಒಂದು ವ್ಯಾಮೋಹ. ಸರ್, ಈ ಪದ್ಯಗಳು ಅಂದರೆ ನಮಗೆ ಮತ್ತೆ ನಿಮ್ಮದು ನೆನಪಾಗೋದು ಅದೇ ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು, ಆ ಥರ ಕ್ರಾಂತಿ ಗೀತೆಗಳು ಅವೆಲ್ಲ. ಸೊ ಆ ಥರ ಕ್ರಾಂತಿ ಬರೆದವ್ರು ನೀವು. ಒಂದೇ ಸತಿ ರೊಮ್ಯಾಂಟಿಕ್ ಗೀತೆಗಳನ್ನ ಬರೆದ್ರಲ್ಲ, ಆ ಕ್ರಾಂತಿ ಹೇಗಾಯಿತು ನಿಮ್ಮಲ್ಲಿ? ಇಲ್ಲ, ಅದು ಪುಟ್ಟಣ್ಣ ಕಣಗಾಲ್ ಅವರು ಭಾಳ ದೊಡ್ಡ ನಿರ್ದೇಶಕರು. ಅವರು ಧರಣಿ ಮಂಡಲ ಮಧ್ಯದೊಳಗೆ ಅಂತ ಒಂದು ಸಿನಿಮಾ ತೆಗೆದರು. ಅದಕ್ಕೆ ನನ್ನ ಕೈಲಿ 3 ಹಾಡುಗಳನ್ನು ಬರೆಸಿದ್ರು. ಅವರು ಪ್ರೇಮ ಗೀತೆ ಬರೀರಿ ಅಂತ ಹೇಳಿದರು. ಆ ಭಾವನೆಗಳೆಲ್ಲ ಅವರೇ, ಆ ಚಿಂತನೆಗಳೆಲ್ಲ ಅವರೇ ಕೊಟ್ಟಿದ್ದು. ಗೆಳತಿ ಓ ಗೆಳತಿ, ಅಪ್ಪಿಕೋ ಎನ್ನ ಅಪ್ಪಿಕೋ, ಆ ಪದ್ಯ, ಕಲಿಗಾಲವಯ್ಯ ಕಲಿಗಾಲ, ಪ್ರೀತಿಗೂ ಬಂತಯ್ಯ ಬರಗಾಲ, ಇದೆಲ್ಲ ಪುಟ್ಟಣ್ಣ ಕಣಗಾಲ್ ಅವರ ಚಿಂತನೆಗಳೇ. ನಾನು ಅದಕ್ಕೆ ಪದ್ಯದ ರೂಪ ಕೊಟ್ಟೆ. ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರ್ ಇದ್ದರು, ವಿಜಯಭಾಸ್ಕರ್ ಅವರು. ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ರು. SP ಅವರು ಅದನ್ನು, ಆ ಗೆಳತಿ ಓ ಗೆಳತಿ, ಅಪ್ಪಿಕೋ ಇನ್ನು ಅಪ್ಪಿಕೋ ಅನ್ನೋ ಹಾಡನ್ನು ತುಂಬ ಚೆನ್ನಾಗಿ ಹಾಡಿದ್ದಾರೆ. ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರು ಹೌದು. ಎಷ್ಟು ಪುಸ್ತಕ ಓದ್ತೀರಾ ಸರ್? ಇಲ್ಲಿ ನನಗೆ ಪುಸ್ತಕ ಓದೋದು ತುಂಬ ಸಂತೋಷದ ಕೆಲಸ. ಈಗಲೂ ಕೂಡ ನಾನು ಒಂದು ದಿನಕ್ಕೆ ಒಂದು 5 ಗಂಟೆ ಪುಸ್ತಕ ಓದ್ತೀನಿ. ಪುಸ್ತಕ ಓದದೇ ಇದ್ದರೆ ನಿದ್ದೆ ಬರೋಲ್ಲ. ಸುಮಾರು 1 ಗಂಟೆವರೆಗೂ ಓದ್ತೀನಿ. ನಾನು ರಾತ್ರಿ 9 ಗಂಟೆಗೆ ಶುರು ಮಾಡಿದ್ರೆ ಊಟ ಮಾಡಿ 1 ಗಂಟೆವರೆಗೂ ನಾನು ಪುಸ್ತಕ ಓದ್ತೀನಿ. ನಮ್ಮ ಮನೆಯಲ್ಲಿ ಏನಾದರೂ ಜಗಳ ಆದರೆ ಈ ವಿದ್ಯುತ್ ದೀಪ ಆರಿಸೋ ವಿಷಯದಲ್ಲೇ, ಏಕೆಂದರೆ ಉಳಿದವ್ರಿಗೆ ತೊಂದರೆ ಆಗ್ತದೆ. ನಾನು ಸಾಮಾನ್ಯವಾಗಿ ಮಲಗುವಾಗ ನಾನು ಪುಸ್ತಕಗಳನ್ನ ಇಟ್ಕೊಂಡೇ ಇರ್ತೀನಿ, ಜೊತೆಯಲ್ಲಿ ಓದ್ತಾ ಇರ್ತೀನಿ. ಇದರಿಂದ ನಮ್ಮ ಮನೆಯವ್ರಿಗೆ ಸ್ವಲ್ಪ ತೊಂದರೆ ಆದರೂ ಅವರು ಸಹಿಸ್ಕೊಂಡಿದ್ದಾರೆ. ಆದರೆ ಈಗಲೂ ನನಗೆ ಪುಸ್ತಕದ ಅಂಗಡಿಗಳಿಗೆ ಭೇಟಿ ಕೊಟ್ಟರೆ ನಾನು ಗಂಟೆಗಟ್ಟಲೆ ನಾನು ಹುಡುಕ್ತಾ ಇರ್ತೀನಿ. ಒಳ್ಳೆ ಪುಸ್ತಕ, ಸುಲಭವಾಗಿ ಪುಸ್ತಕ ಕೊಂಡ್ಕೊಳ್ಳಲ್ಲ. ನಾನು ಗಂಟೆಗಟ್ಟಲೆ ಅಂಗಡಿಯಲ್ಲಿ ಹುಡುಕಿ ಬೆಸ್ಟ್ ಕ್ಯಾಚ್ ಅಂತೀವಿ ನಾವು, ಉತ್ತಮವಾದ ಪುಸ್ತಕವನ್ನು ನಾನು ಆಯ್ಕೆ ಮಾಡ್ಕೊಳ್ತೀನಿ. ಇವತ್ತು ನಾವು ಎಲ್ಲೋ ಚಿತ್ರಗೀತೆಗಳು ಹಾಳಾಗ್ತಿದೆ, ಸರಿ ಬರ್ತಿಲ್ಲ ಅನ್ನೋ ಕಾಲಕ್ಕೆ ಕವಿಗಳು, ಈ ಜಯಂತ್ ಕಾಯ್ಕಿಣಿ ಅಂತವರು, ನಿಮ್ಮಂಥವ್ರು ಮತ್ತೆ ಬರಿತಾ ಇದ್ದೀರಾ, ಮತ್ತೆ ಅದಕ್ಕೆ ಕೊಡ್ತಾರೆ. ಏನು ಅನಿಸುತ್ತೆ ಸರ್? ಅಂದರೆ ಈಗ ಉತ್ತಮವಾದ ಗೀತೆಗಳು ಕೂಡ ಬರ್ತಾ ಇದ್ದಾವೆ. ಈಗ ಜಯಂತ್ ಕಾಯ್ಕಿಣಿ ಅವರು ಮೂಲತಃ ಕವಿಗಳು, ಕವಿ ಹೃದಯ ಅವ್ರದ್ದು. ಒಳ್ಳೆ ಕವಿಯವರು, ಒಳ್ಳೆ ಕಥೆಗಾರ, ಚೆನ್ನಾಗಿ ಬರಿತಾ ಇದ್ದಾರೆ. ಆ ಥರ ಬರೆಯೋರು ಕೆಲವರು ಇದ್ದಾರೆ. ಈಗ ಕಲ್ಯಾಣ್ ಕೆಲವು ಒಳ್ಳೆ ಕವಿರಾಜ್, ಕಲ್ಯಾಣ್, ಈ ಥರ ಎಲ್ಲ, ಹೃದಯ ಶಿವ, ಇವರೆಲ್ಲ ಒಳ್ಳೆ ಇದನ್ನು ಬರಿತಾ ಇದ್ದಾರೆ. ಹಂಸಲೇಖ ಅವರ ಚಿತ್ರಗೀತೆಗಳು ಒಳ್ಳೆ ಪದ್ಯ ಇದ್ದಂಗೆ ಇರ್ತವೆ. ನನಗೆ ಆಶ್ಚರ್ಯ ಆಗ್ತದೆ. ಉತ್ತಮವಾದ ಗೀತೆಗಳು ಬರ್ತಾ ಇದ್ದಾವೆ, ಕೆಲವು ಅರ್ಥಹೀನವಾದ ಗೀತೆಗಳು ಬರ್ತಾ ಇದ್ದಾವೆ. ಅದು ಏನು ಅಂತಲೇ ಗೊತ್ತಾಗಲ್ಲ. ಸರ್, ನಿಮ್ಮ ಬಂಡಾಯದ ಗೀತೆಗಳು ಇವಾಗೂ ಬರೀತಿದ್ದೀರಾ ಅಥವಾ ಇವಾಗ ಪ್ರೇಮ ಗೀತೆಗಳ ಹತ್ರ ಇದಾಗಿದ್ದೀರಾ? ಈಗಿನ ಹೇಗಿದೆ ನಿಮ್ಮ ಕವನಗಳ ದಾಟಿ? ಈಗ ನಾನು ಮೊದಲು ತುಂಬ ಕ್ರಾಂತಿಕಾರಿ ಕವಿತೆಗಳನ್ನು ಬರೆದೆ ನಾನು, ಮತ್ತು ಪ್ರೇಮ ಗೀತೆಗಳನ್ನು ಅಷ್ಟೇ ಉತ್ಕಟವಾಗೇ ಬರೋದು. ಅಂದರೆ ಬಂಡಾಯ ಕವಿಯೊಬ್ಬ ಪ್ರೇಮ ಗೀತೆಗಳನ್ನು ಬರೀಬೋದೆ ಅಂತ ಆಕ್ಷೇಪಣೆ ಬಂದಾಗ ನಾನು ಹೇಳಿದೆ, ಇಲ್ಲ, ಒಬ್ಬ ಕವಿ ಆತ ಬಂಡಾಯಗಾರನಾಗಿರಲಿ ಅಥವಾ ಸಂಪ್ರದಾಯವಾದಿಯಾಗಿರಲಿ, ಮೂಲಭೂತವಾಗಿ ಒಬ್ಬ ಕವಿ ಮನುಷ್ಯ. ಆತನಿಗೆ ಭಾವನೆಗಳಿರ್ತವೆ, ಅವನದೇ ಆದ ಭಾವನೆಗಳು. ಆದ್ದರಿಂದ ಮೂಲತಃ ಒಬ್ಬ ಕವಿ ಮನುಷ್ಯ. ಆ ಮನುಷ್ಯ ಭಾವನೆಗಳನ್ನು ಯಾವತ್ತೂ ಪ್ರಾಮಾಣಿಕವಾಗಿ ಅಭಿವ್ಯಕ್ತಿ ಮಾಡಬೇಕು. ನಿಜ ಸರ್, ನಿಮ್ಮ ಈ ಎಲ್ಲ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ. ತುಂಬ ಧನ್ಯವಾದಗಳು ಸರ್.
ಧನ್ಯವಾದ. ಒಬ್ಬ ಕವಿ ಯಾವತ್ತಿದ್ರೂ ಒಬ್ಬ ಮನುಷ್ಯ. ಆತ ಬಂಡಾಯ, ಪ್ರಗತಿಪರ ಈ ಎಲ್ಲ ಲೇಬಲ್ಗಳನ್ನು ಮೀರಿ ಒಬ್ಬ ಕವಿಯಾಗಿ ಪ್ರಾಮಾಣಿಕವಾಗಿ ಎಕ್ಸ್ಪ್ರೆಷನ್ ಮಾಡಬೇಕಾಗತ್ತೆ, ಮಾಡ್ತಾನೆ ಕೂಡ ಅಂತ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು ಹೇಳಿದ್ದು ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನಾಳೆ ಮತ್ತೆ ಇನ್ನೊಬ್ಬ ವಿಶೇಷ ಅತಿಥಿ ಜೊತೆ ಮತ್ತೆ ಬೈಟು ಕಾಫಿ ಕಾರ್ಯಕ್ರಮದಲ್ಲಿ ಹಾಜರಾಗ್ತೀನಿ. ನಮಸ್ಕಾರ.